ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಐಎಲ್ಎ ಕ್ಲಾಸಸ್, ದ ಸ್ಕೂಲ್ ಆಫ್ ಕಾಂಪಿಟೇಟಿವ್ ಎಕ್ಸಾಮ್ಸ್. ಇವತ್ತಿನ ದಿನಾಂಕ 30 ಡಿಸೆಂಬರ್ 2021. ಈ ದಿನದ ಪ್ರಮುಖ ಕರೆಂಟ್ ಅಫೇರ್ಸ್ ಟಾಪಿಕ್ಗಳನ್ನು ಡಿಸ್ಕಸ್ ಮಾಡೋಣ. ನಮ್ಮ ಇವತ್ತಿನ ಮೊದಲನೇ ಆರ್ಟಿಕಲ್, ನೀತಿ ಆಯೋಗ್ ತನ್ನ 4ನೇ ಆವೃತ್ತಿಯ ಸ್ಟೇಟ್ ಹೆಲ್ತ್ ಇಂಡೆಕ್ಸ್ ಅನ್ನು ರಿಲೀಸ್ ಮಾಡಿದೆ. ಈ ಒಂದು ಇಂಡೆಕ್ಸ್ ಏನಿದೆ 2019 ಮತ್ತು 20ರ ಒಂದು ಪಬ್ಲಿಷ್ ಆಗಿದೆ. ಇದರ ಒಂದು ಶೀರ್ಷಿಕೆ ಅಂತಂದ್ರೆ ಹೆಲ್ದಿ ಸ್ಟೇಟ್ಸ್ ಪ್ರೋಗ್ರೆಸಿವ್ ಇಂಡಿಯಾ ಅಂತ. ಇನ್ನು ಈ ಸ್ಟೇಟ್ ಹೆಲ್ತ್ ಇಂಡೆಕ್ಸ್, ಈ ಒಂದು ಸೂಚ್ಯಂಕದ ಬಗ್ಗೆ ತಿಳ್ಕೊಳ್ಳೋದಾದ್ರೆ, ಇದನ್ನ ನೀತಿ ಆಯೋಗ್ ಪ್ರತಿ ವರ್ಷ ಒಂದು ರಾಜ್ಯಗಳ ಮತ್ತು ಕೇಂದ್ರಾಡಳಿತಗಳ ಕಾರ್ಯಕ್ಷಮತೆಯನ್ನ ಅಳೆಯಲು ಅಥವಾ ಒಂದು ಮೌಲ್ಯಮಾಪನ ಮಾಡಲು ಈ ಒಂದು ಇಂಡೆಕ್ಸ್ ಅನ್ನ 2017ರಿಂದ ರಿಲೀಸ್ ಮಾಡ್ತಾ ಇದೆ. ಈ ನೀತಿ ಆಯೋಗ್ ರಾಜ್ಯಗಳ ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ವರ್ಷದಿಂದ ವರ್ಷಕ್ಕೆ ಆಗುತ್ತಿರುವ ಒಂದು ಆರೋಗ್ಯದ ಫಲಿತಾಂಶದಲ್ಲಿ ಯಾವ ರೀತಿ ಇನ್ಕ್ರಿಮೆಂಟಲ್ ಪರ್ಫಾರ್ಮೆನ್ಸ್ ಅಥವಾ ಕಾರ್ಯಕ್ಷಮತೆಯನ್ನ ಹೆಚ್ಚಿಸಿಕೊಳ್ತಾ ಇದ್ದಾವೆ, ಅದರ ಒಂದು ಓವರ್ ಆಲ್ ಸ್ಟೇಟಸ್ ಅನ್ನ, ಸ್ಥಿತಿಗತಿಯನ್ನ ಈ ಒಂದು ಸೂಚ್ಯಂಕದಲ್ಲಿ ರ್ಯಾಂಕಿಂಗ್ ಶ್ರೇಯಾಂಕದ ಮೂಲಕ ತಿಳಿಸುತ್ತವೆ. ಈ ಒಂದು ಸೂಚ್ಯಂಕವನ್ನ ನೀತಿ ಆಯೋಗ್ ಡೆವಲಪ್ ಮಾಡಿದ್ದು. ಇದಕ್ಕೆ ವರ್ಲ್ಡ್ ಬ್ಯಾಂಕ್ ನಿಂದ ಟೆಕ್ನಿಕಲ್ ಅಸಿಸ್ಟೆನ್ಸ್ ಸಿಗುತ್ತೆ. And also there will be a consultation from Ministry of Health and Family Welfare. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯದಿಂದ ಕನ್ಸಲ್ಟೇಷನ್ ಪಡೆದುಕೊಂಡು ನೀತಿ ಆಯೋಗ್ ಈ ಒಂದು ಸ್ಟೇಟ್ ಹೆಲ್ತ್ ಇಂಡೆಕ್ಸ್ ಅನ್ನ ಪಬ್ಲಿಷ್ ಮಾಡುತ್ತದೆ. ಇದರ ಮುಖ್ಯ ಗುರಿ ಏನು ಅಂತಂದ್ರೆ, ಟು ನಡ್ಜ್ ಸ್ಟೇಟ್ಸ್, ಯೂನಿಯನ್ ಟೆರಿಟರೀಸ್ ಟುವರ್ಡ್ಸ್ ಬಿಲ್ಡಿಂಗ್ ರೋಬಸ್ಟ್ ಹೆಲ್ತ್ ಸಿಸ್ಟಮ್ ಅಂಡ್ ಇಂಪ್ರೂವಿಂಗ್ ಸರ್ವಿಸ್ ಡೆಲಿವರಿ. ಅಂದ್ರೆ ದೃಢವಾದ ಸೇವಾ ವ್ಯವಸ್ಥೆಯನ್ನ ಸೃಷ್ಟಿಸಲು ಮತ್ತೆ ಆರೋಗ್ಯದ ಒಂದು ಸೇವೆಗಳನ್ನು ಇಂಪ್ರೂವ್ ಮಾಡಲು, ಅದರ ಸೇವೆಗಳನ್ನು ಕೊಡುವುದನ್ನು ಇಂಪ್ರೂವ್ ಮಾಡಲು ಇದು ಸ್ಟೇಟ್ ಮತ್ತು ಯೂನಿಯನ್ ಟೆರಿಟರೀಸ್ಗಳಿಗೆ ಪ್ರೋತ್ಸಾಹವನ್ನು ನೀಡುವುದು ಈ ಒಂದು ಸೂಚ್ಯಂಕದ ಮುಖ್ಯ ಉದ್ದೇಶ ಆಗಿದೆ. ಈ ಒಂದು ಸೂಚ್ಯಂಕದಲ್ಲಿ ಒಂದು ಇಂಡೆಕ್ಸ್ನಲ್ಲಿ ಕಂಪೋಸಿಟ್ ಅಂದರೆ 24 ಇಂಡಿಕೇಟರ್ಸ್ಗಳು ಗ್ರೂಪ್ ಮಾಡಿದ್ದು, ಇದರಲ್ಲಿ ಮುಖ್ಯವಾಗಿ 4 ಡೊಮೇನ್ಗಳನ್ನು ಇನ್ಕಲ್ಕೇಟ್ ಮಾಡಲಾಗಿದೆ. ಒಂದು ಹೆಲ್ತ್ ಔಟ್ಕಮ್ಸ್, ಗವರ್ನೆನ್ಸ್ ಅಂಡ್ ಇನ್ಫಾರ್ಮೇಷನ್ ಮತ್ತು ಕೀ ಇನ್ಪುಟ್ಸ್ ಅಂಡ್ ಪ್ರೊಸೆಸಸ್. ಈ ಒಂದು 4 ಡೊಮೇನ್ಗಳಲ್ಲಿ 24 ಇಂಡಿಕೇಟರ್ಗಳನ್ನು ಒಳಗೊಂಡು ಈ ಸ್ಟೇಟ್ ಹೆಲ್ತ್ ಇಂಡೆಕ್ಸ್ ಸೂಚ್ಯಂಕವನ್ನು ಪಬ್ಲಿಷ್ ಮಾಡಲಾಗುತ್ತೆ. ಅಂದರೆ ಇದರ ಬೇಸ್ ಮೇಲೆ ಇದರ ರ್ಯಾಂಕಿಂಗ್ಗಳನ್ನು ನೀಡಲಾಗುತ್ತದೆ. ಇನ್ನು ಓವರ್ ಆಲ್ ರ್ಯಾಂಕಿಂಗ್ ನೋಡಬೇಕು ಅಂತಂದರೆ, ಒಟ್ಟಾರೆ ಶ್ರೇಯಾಂಕಗಳನ್ನು 2019-20ರ ಸ್ಕೋರ್ ಪ್ರಕಾರ ಈ ಲಾರ್ಜರ್ ಸ್ಟೇಟ್ಗಳ ಒಂದು ಕ್ಯಾಟಗರಿಯಲ್ಲಿ ಕೇರಳ ಮತ್ತು ತಮಿಳುನಾಡು ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದೇವೆ. ಮತ್ತು ಸ್ಮಾಲರ್ ಸ್ಟೇಟ್ಗಳಲ್ಲಿ ಮಿಜೋರಾಂ ಮತ್ತು ತ್ರಿಪುರಾ, ಇನ್ನು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ದಾದ್ರಾ ನಗರ್ ಹವೇಲಿ ಮತ್ತು ದೀವ್ ದಮನ್ ಮತ್ತು ಚಂಡೀಗಢ, ಈ ಒಂದು ಕೇಂದ್ರಾಡಳಿತ ಪ್ರದೇಶಗಳು ಈ ಒಂದು ಸ್ಕೋರಿಂಗನ್ನು ಜಾಸ್ತಿಯಾಗಿ ಪಡೆದುಕೊಂಡಿವೆ ಅಂತ ಈ ನೀತಿ ಆಯೋಗ್ ಪಬ್ಲಿಷ್ ಮಾಡಿದೆ. ಇನ್ನು ಈ ಸೂಚ್ಯಂಕದ ಪ್ರಕಾರ ಪ್ರಮುಖವಾದ ಒಂದು ಪ್ರೋಗ್ರೆಸ್, ಸಿಗ್ನಿಫಿಕೆಂಟ್ ಪ್ರೋಗ್ರೆಸ್ ಮಾಡಿರೋದಂತಂದ್ರೆ, ಅಸ್ಸಾಂ ಹ್ಯಾಸ್ ಇಂಪ್ರೂವ್ಡ್ ಇಟ್ಸ್ ರ್ಯಾಂಕಿಂಗ್ ಬೈ 3 ಪೊಸಿಷನ್ಸ್. 3 ರ್ಯಾಂಕಿಂಗ್ಗಳನ್ನು ಅಸ್ಸಾಂ ಇಂಪ್ರೂವ್ ಮಾಡಿಕೊಂಡಿದೆ. ಅಂದರೆ ಲಾಸ್ಟ್ ಟೈಮ್ 15th ರ್ಯಾಂಕ್ ಇದ್ದು, ಈ ಸಾಲಿ 3 ರ್ಯಾಂಕ್ಸ್ ಜಾಸ್ತಿ ಪಡೆದಿದ್ದು 12ನೇ ರ್ಯಾಂಕ್ನಲ್ಲಿದೆ. ಮತ್ತು ಸ್ಟೀಪೆಸ್ಟ್ ಡಿಕ್ಲೈನ್ ಅಂತಂದರೆ, ಬೆಳವಣಿಗೆಯಲ್ಲಿ ಕುಂಠಿತವಾಗಿರುವುದು ಅಂತಂದರೆ, ಒಡಿಸ್ಸಾ ಹ್ಯಾಸ್ ಎ ಸ್ಟೀಪೆಸ್ಟ್ ಡಿಕ್ಲೈನ್ ಆಫ್ 2 ಪೊಸಿಷನ್, 2 ಪೊಸಿಷನ್ ರ್ಯಾಂಕಿಂಗ್ನ ಕೆಳಗಡೆ ಪಡೆದಿದೆ. ಇದಾದಮೇಲೆ ಆಂಧ್ರ ಪ್ರದೇಶ್, ಹಿಮಾಚಲ್ ಪ್ರದೇಶ್, ಕರ್ನಾಟಕ, ಉತ್ತರಾಖಂಡ್ ಇವು ಕ್ರಮವಾಗಿ ಒಂದೊಂದು ರ್ಯಾಂಕಿಂಗ್ಗಳನ್ನು ಕಡಿಮೆ ಪಡೆದಿವೆ ಈ ಬಾರಿ, ಆಸ್ ಕಂಪೇರ್ಡ್ ಟು ದ ಅರ್ಲಿಯರ್ ಪಬ್ಲಿಷ್ಮೆಂಟ್ ಆಫ್ ಹೆಲ್ತ್ ಇಂಡೆಕ್ಸ್. So this was about most important points of state health index which is released by ನೀತಿ ಆಯೋಗ್. ನಮ್ಮ ನೆಕ್ಸ್ಟ್ ಆರ್ಟಿಕಲ್ ಗೋಲನ್ ಹೈಟ್ಸ್ ಬಗ್ಗೆ ಇದೆ. ನ್ಯೂಸ್ ಏನು ಅಂತಂತಂದ್ರೆ, ಇಸ್ರೇಲ್ ಸಿರಿಯಾದಿಂದ 50 ವರ್ಷಗಳ ಹಿಂದೆ ಈ ಗೋಲನ್ ಹೈಟ್ಸ್ ಅಂದ್ರೆ ಇದೊಂದು ಪ್ರಸ್ಥಭೂಮಿಯಾಗಿದ್ದು, ಈ ಒಂದು ಪ್ರದೇಶವನ್ನ ಕ್ಯಾಪ್ಚರ್ ಮಾಡಿಕೊಂಡಿತ್ತು. ಈಗ ಅಲ್ಲಿ ವಾಸಿಸುವ ಇಸ್ರೇಲಿ ಜನಾಂಗ ಅಥವಾ ಇಸ್ರೇಲಿ ಜನರ ಒಂದು ಪ್ರಮಾಣವನ್ನ, ಜನಸಂಖ್ಯೆಯನ್ನ ದ್ವಿಗುಣಗೊಳಿಸುವ ಒಂದು ಉದ್ದೇಶದಿಂದ ಅಲ್ಲಿಯ ಪ್ರೈಮ್ ಮಿನಿಸ್ಟರ್, ಇಸ್ರೇಲ್ನ ಪ್ರೈಮ್ ಮಿನಿಸ್ಟರ್
ಒಂದು ಇಂಟ್ರೆಸ್ಟನ್ನು ತೋರಿಸಿರೋದ್ರ ಬಗ್ಗೆ, ಮತ್ತು ಈ ಒಂದು ಗೋಲನ್ ಹೈಟ್ಸ್ ಪ್ರದೇಶದಲ್ಲಿ ತನ್ನ ನಿಯಂತ್ರಣವನ್ನು ಹೆಚ್ಚಿಸುವುದರ ಬಗ್ಗೆ ಒಂದು ಪ್ಲ್ಯಾನಿಂಗ್ ಮಾಡ್ತಾ ಇದ್ದಾರೆ. ಸೊ ಇದರ ಬಗ್ಗೆ ನ್ಯೂಸ್ ಇದೆ. ಈ ಗೋಲನ್ ಹೈಟ್ಸ್ ಅಥವಾ ಗೋಲನ್ ಪ್ರಸ್ಥಭೂಮಿಯ ಬಗ್ಗೆ ತಿಳ್ಕೊಳ್ಬೇಕಾದ್ರೆ, ಗೋಲನ್ ಹೈಟ್ಸ್ ರೆಫರ್ಸ್ ಟು ದ ಬಾರ್ಡರ್ ರೀಜನ್ ಕ್ಯಾಪ್ಚರ್ಡ್ ಫ್ರಮ್ ಸಿರಿಯಾ ಬೈ ಇಸ್ರೇಲ್ ಡ್ಯೂರಿಂಗ್ 6-day ಮಿಡಲ್ ಈಸ್ಟ್ ವಾರ್ ಆಫ್ 1967. 1967ರಲ್ಲಿ ಈ ಮಿಡಲ್ ಈಸ್ಟ್ ವಾರ್ ಅಂತ ಆಗುತ್ತೆ. ಇದು ಇಸ್ರೇಲ್ ಮತ್ತು ಸಿರಿಯಾದ ಮಧ್ಯೆ ಆಗಿ ಈ ಗೋಲನ್ ಹೈಟ್ ಅಂದರೆ ಈ ಒಂದು ಪ್ರದೇಶವನ್ನು ಇಸ್ರೇಲ್ ಸಿರಿಯಾದಿಂದ ಕ್ಯಾಪ್ಚರ್ ಮಾಡಿಕೊಳ್ಳುತ್ತೆ. ಈ ಒಂದು ಪ್ರದೇಶದಲ್ಲಿ ಇಸ್ರೇಲಿ ಆಕ್ಯುಪೈಡ್ ಪಾರ್ಟ್ ಆಫ್ ಮೌಂಟ್ ಹರ್ಮನ್, ಈ ಮೌಂಟ್ ಹರ್ಮನ್ ಅನ್ನೋ ಒಂದು ಬೆಟ್ಟ ಇದೆ. ಮತ್ತು ದ ರೀಜನ್ ಇನ್ಕ್ಲೂಡ್ಸ್ ವೆಸ್ಟರ್ನ್, ಪಶ್ಚಿಮದ 2/3 ಆಫ್ ದ ಗೋಲನ್ ಹೈಟ್ಸ್. ಈ ಗೋಲನ್ ಹೈಟ್ಸ್ ಪ್ರದೇಶದ 2/3 ಭಾಗವನ್ನು ಈ ಒಂದು ಇಸ್ರೇಲಿ ಕ್ಯಾಪ್ಚರ್ಡ್ ಏರಿಯಾ ಹೊಂದಿದೆ. ಇನ್ನು ಈ ಭೌಗೋಳಿಕವಾಗಿ ಒಂದು ಗೋಲನ್ ಹೈಟ್ಸ್ನ ಪ್ರದೇಶವನ್ನು ತಿಳ್ಕೊಳ್ಬೇಕಾದ್ರೆ, ಇದರ ಪಕ್ಕದಲ್ಲಿ ಜೋರ್ಡಾನ್ ರಿವರ್ ಮತ್ತು ಸಿ ಆಫ್ ಗ್ಯಾಲಿಲಿ ಕಂಡುಬರುತ್ತವೆ ಆನ್ ದ ವೆಸ್ಟ್, ಅಂದರೆ ಪಶ್ಚಿಮ ಭಾಗದಲ್ಲಿ. ಮತ್ತು ಉತ್ತರದಲ್ಲಿ ಮೌಂಟ್ ಹರ್ಮನ್ ಬಂದು ಸೀಸ್ನಲ್ ವಾಡಿ ಅಲ್ ರಕ್ಕದ್ ಈ ಒಂದು ಏರಿಯಾ ಆಗಿದ್ದು ಈಸ್ಟ್ನಲ್ಲಿ. ಮತ್ತು ದಕ್ಷಿಣದಲ್ಲಿ ಯಾರ್ಮೋಂಕ್ ರಿವರ್ ಅನ್ನೋದು ಈ ಒಂದು ಗೋಲನ್ ಹೈಟ್ಸನ್ನು ಸುತ್ತುವರೆದಿದೆ. ಈ ಒಂದು ಮ್ಯಾಪ್ನಲ್ಲಿ ನೀವು ನೋಡ್ಬೋದು, ಇಲ್ಲಿ ಮೆಡಿಟರೇನಿಯನ್ ಸಿ ಇದೆ, ಅದಾದಮೇಲೆ ಇಸ್ರೇಲ್, ಲೆಬನಾನ್, ಮತ್ತು ಇಲ್ಲಿ ಗೋಲನ್ ಹೈಟ್ಸ್ನ ದಕ್ಷಿಣ ಭಾಗದಲ್ಲಿ ಸಿ ಆಫ್ ಗ್ಯಾಲಿಲಿ ಬರುತ್ತೆ. ಇದರ ಭಾಗದಲ್ಲಿ ಜೋರ್ಡಾನ್ ರಿವರ್ ಕೂಡ ಹರಿಯುತ್ತದೆ. ಈ ಇಸ್ರೇಲ್ ದೇಶ ಮೂಲವಾಗಿ ತನ್ನ ಅಸ್ತಿತ್ವವನ್ನು ದೇಶದಲ್ಲಿ ಹೊಂದಿರದೇ ಇದ್ರೂ ಸಹಿತ ಸತತವಾಗಿ ಇನ್ನಿತರ ಪ್ರದೇಶಗಳನ್ನು ಆಕ್ರಮಿಸಿಕೊಳ್ಳುತ್ತಾ ಈ ಒಂದು ಇಸ್ರೇಲ್ನ ಏರಿಯಾನ ಜಾಸ್ತಿ ಮಾಡ್ಕೊಳ್ತಾ ಇದೆ. ಹೀಗಾಗಿ US ವಾಸ್ ದ ಫಸ್ಟ್ ಕಂಟ್ರಿ ಟು ರೆಕಾಗ್ನೈಸ್ ಇಸ್ರೇಲ್ ಸೋವರ್ನಿಟಿ. ಈ ಇಸ್ರೇಲ್ನ ಸಾರ್ವಭೌಮತ್ವವನ್ನು ಫಸ್ಟ್ ಆಗಿ ರೆಕಾಗ್ನೈಸ್ ಮಾಡಿದ್ದು ಯುನೈಟೆಡ್ ಸ್ಟೇಟ್ಸ್, ಅಂದರೆ ಅಮೇರಿಕಾ, ಓವರ್ ದ ಗೋಲನ್. ಆ ಒಂದು ಗೋಲನ್ ಹೈಟ್ನಲ್ಲಿ ಈ ಒಂದು ಇಸ್ರೇಲ್ನ ಪ್ರದೇಶವನ್ನು ಗುರುತಿಸಿತ್ತು, ವಿಚ್ ದ ರೆಸ್ಟ್ ಆಫ್ ದ ಇಂಟರ್ನ್ಯಾಷನಲ್ ಕಮ್ಯುನಿಟಿ ರಿಗಾರ್ಡ್ಸ್ ಆಸ್ ಇಸ್ರೇಲ್ಸ್ ಆಕ್ಯುಪೈಡ್. ಅಂದರೆ ಅಂತಾರಾಷ್ಟ್ರೀಯ ಬೇರೆ ಕಮ್ಯುನಿಟಿಗಳು ಈ ಒಂದು ಇಸ್ರೇಲನ್ನು ಗೋಲನ್ ಹೈಟ್ನ ಆಕ್ಯುಪೈಡ್ ಮಾಡಿದೆ ಅಂತ ಹೇಳ್ತಾ ಇದ್ರು ಸಹಿತ US ಇದನ್ನು ಒಂದು ಗೋಲನ್ ಹೈಟನ್ನು ಇಸ್ರೇಲ್ನ ಭಾಗ ಅಂತ US ಪರಿಗಣಿಸಿದೆ. ಸೊ ದಿಸ್ ವಾಸ್ ಅಬೌಟ್ ಗೋಲನ್ ಹೈಟ್ಸ್. ಇದರಲ್ಲಿ ಮುಖ್ಯವಾಗಿ ನೀವು ಅಬ್ಸರ್ವ್ ಮಾಡಬೇಕು ಆದದ್ದು ಅಂತಂದರೆ, ಗೋಲನ್ ಹೈಟ್ಸ್ನ ಜಾಗ್ರಫಿಕಲ್ ಲೊಕೇಶನ್ ಈ ಮ್ಯಾಪ್ನಲ್ಲಿ ಎಕ್ಸ್ಪ್ಲೇನ್ ಮಾಡಿದ ಹಾಗೆ, ಅದಾದಮೇಲೆ ಜೋರ್ಡಾನ್ ರಿವರ್, ಸಿ ಆಫ್ ಗ್ಯಾಲಿಲಿ, ಯಾರ್ಮೋಂಕ್ ರಿವರ್. ಇನ್ನು ನೆಕ್ಸ್ಟ್ ಆರ್ಟಿಕಲ್, ಇನ್ಮಾರ್ಸ್ಯಾಟ್ 6 F1. ಇದು ಜಪಾನಿನಿಂದ ಉಡಾಯಿಸಲಾದ ಒಂದು ಕಮ್ಯುನಿಕೇಷನ್ ಸ್ಯಾಟಲೈಟ್ ಆಗಿದ್ದು, ಮಿಟ್ಸುಬಿಶಿ ಹೆವಿ ಇಂಡಸ್ಟ್ರೀಸ್ H2A204 ಈ ಒಂದು ರಾಕೆಟ್ನ ಮುಖಾಂತರ ಜಪಾನಿನ ತನಾಗಾಶಿಮಾ ಸ್ಪೇಸ್ ಸೆಂಟರ್ನಿಂದ ಈ ಒಂದು ರಾಕೆಟನ್ನು ಉಡಾಯಿಸಲಾಗಿದೆ. ಇದರಲ್ಲಿ ಇನ್ಮಾರ್ಸ್ಯಾಟ್ 6 F1 ಅಂತ ಒಂದು ಕಮ್ಯುನಿಕೇಷನ್ ಸ್ಯಾಟಲೈಟ್ ಕೂಡ ಲಾಂಚ್ ಮಾಡಲಾಗಿದ್ದು, ಇದು ಭೂಮಿಯಿಂದ 35,790 ಕಿಲೋಮೀಟರ್ಗಳ ಎತ್ತರ ಮೇಲೆ ತನ್ನ ಕಕ್ಷೆಯನ್ನು, ಅಂತಂದರೆ ಜಿಯೋ ಸ್ಟೇಷನರಿ ಭೂಸ್ಥಿರ ಕಕ್ಷೆಯನ್ನು ಇದು ತಲುಪಲಿದೆ ಅಂತ ನ್ಯೂಸ್ ಇದೆ. ಇನ್ನು ಇನ್ಮಾರ್ಸ್ಯಾಟ್ 6 F1 ಈ ಒಂದು ಸ್ಯಾಟಲೈಟ್ ಬಗ್ಗೆ ನೋಡೋದಾದರೆ, ಇಟ್ ಈಸ್ ಡೆವಲಪ್ಡ್ ಬೈ ಲಂಡನ್ ಬೇಸ್ಡ್ ಕಂಪನಿ ಇನ್ಮಾರ್ಸ್ಯಾಟ್. ಇದು ಬ್ರಾಡ್ಬ್ಯಾಂಡ್ ಸೇವೆಗಳನ್ನು ಕೊಡಲು ನೆಕ್ಸ್ಟ್ ಜನರೇಷನ್ ಸ್ಯಾಟಲೈಟ್ ಆಗಿದ್ದು, ಇದನ್ನು ಜಪಾನಿನ ಒಂದು ಸ್ಪೇಸ್ ಸೆಂಟರ್ನಿಂದ ಉಡಾಯಿಸಲಾಗಿದೆ. ಇನ್ನು ಇದರ ವೇಟ್ ಅಂತಂದರೆ 5,470 ಕಿಲೋಗ್ರಾಮ್ಸ್ಗಳು, ಮತ್ತು ಇಟ್ ಈಸ್ ದ ಫಸ್ಟ್ ಆಫ್ 2 I-6 ಸ್ಪೇಸ್ ಕ್ರಾಫ್ಟ್. ಈ I-6 ಸ್ಪೇಸ್ ಕ್ರಾಫ್ಟ್ನ ಎರಡನೇ ಒಂದು ಉಪಗ್ರಹವಾಗಿದೆ. ಇನ್ನು ಈ ಇನ್ಮಾರ್ಸ್ಯಾಟ್ 6 F1 ಒಂದು ಸಂವಹನ ಸ್ಯಾಟಲೈಟ್ ಆಗಿದ್ದು, ಉಪಗ್ರಹವಾಗಿದ್ದು, ಇದು ಡ್ಯುಯಲ್ ಪೇಲೋಡನ್ನು ಹೊಂದಿದೆ. ಇದರಲ್ಲಿ ಮುಖ್ಯವಾಗಿ L ಬ್ಯಾಂಡ್ ಅಂದರೆ ಎಲೇರಾ ಮತ್ತು KA ಬ್ಯಾಂಡ್
ಗ್ಲೋಬಲ್ ಎಕ್ಸ್ಪ್ರೆಸ್ ಈ ಒಂದು ಸ್ಯಾಟಲೈಟ್ ಫೀಚರ್ಗಳನ್ನು ಅಳವಡಿಸಲಾಗಿದೆ. ಮತ್ತು ಇದು ಜಗತ್ತಿನ ಅತ್ಯಂತ ದೊಡ್ಡ ಮತ್ತು ಮೋಸ್ಟ್ ಸೊಫಿಸ್ಟಿಕೇಟೆಡ್ ಕಮರ್ಷಿಯಲ್ ಕಮ್ಯುನಿಕೇಷನ್ ಸ್ಯಾಟಲೈಟ್ ಆಗಿದ್ದು, ಇದರ ಒಂದು ಉಡಾವಣೆಗಾಗಿ ಲಾಂಗೆಸ್ಟ್ ಸರ್ವಿಂಗ್ ಲಿಕ್ವಿಡ್ ಫ್ಯೂಯಲ್ ರಾಕೆಟನ್ನು ಉಪಯೋಗಿಸಲಾಗಿದೆ. ಈ ಒಂದು ಟೆಕ್ನಾಲಜಿಯನ್ನು 2001ರಿಂದ ಜಪಾನ್ನಲ್ಲಿ ಬಳಸಲಾಗುತ್ತಿದ್ದು, ಕರೆಂಟ್ಲಿ ದ ಲಾರ್ಜೆಸ್ಟ್ ರಾಕೆಟ್ ಆಪರೇಟೆಡ್ ಬೈ MHI ಮಿಟ್ಸುಬಿಶಿ ಹೆವಿ ಇಂಡಸ್ಟ್ರೀಸ್ ಏನಿದೆ, ಇದರ ಒಂದು ಸಹಾಯದಿಂದ ಜಪಾನಿನ ಬಾಹ್ಯಾಕಾಶ ಸಂಶೋಧನಾ ಒಂದು ಸಂಸ್ಥೆಯಾದ ಜಾಕ್ಸಾ ಈ ಒಂದು ಸಂವಹನ ಸ್ಯಾಟಲೈಟನ್ನು ಲಾಂಚ್ ಮಾಡಿದೆ. ಇನ್ನು ಈ ಜಾಕ್ಸಾ ಬಗ್ಗೆ ತಿಳ್ಕೊಳ್ಳೋದಾದರೆ, ಜಪಾನ್ ಏರೋಸ್ಪೇಸ್ ಎಕ್ಸ್ಪ್ಲೋರೇಷನ್ ಏಜೆನ್ಸಿ ಇದರ ಒಂದು ಸ್ಥಾಪನೆ 1 ಅಕ್ಟೋಬರ್ 2003ರಲ್ಲಿ ಆಗಿದ್ದು, ಇದರ ಮುಖ್ಯ ಕಚೇರಿ ಜಪಾನಿನ ಟೋಕ್ಯೋದಲ್ಲಿರುವ ಚೋಫುದಲ್ಲಿದೆ. So this was about Inmarsat 6 F1 satellite, which is launched by Japan, which is a communication satellite. ಇನ್ನು ನೆಕ್ಸ್ಟ್ ಆರ್ಟಿಕಲ್ ಪೇಟಾ ಬಗ್ಗೆ ಇದೆ. ಪೇಟಾದ ಫುಲ್ ಫಾರ್ಮ್ ಪೀಪಲ್ ಫಾರ್ ಎಥಿಕಲ್ ಟ್ರೀಟ್ಮೆಂಟ್ ಆಫ್ ಅನಿಮಲ್ಸ್. ಇದು ಇಂಡಿಯಾದ ಒಂದು ವಿಭಾಗವಾಗಿದ್ದು, 2021 ಈ ವರ್ಷದ ವ್ಯಕ್ತಿಯನ್ನ ಆಲಿಯಾ ಭಟ್ ಅವರನ್ನು ಗುರುತಿಸಲಾಗಿದೆ. ಇದು ನ್ಯೂಸ್ ಇದೆ. ಈ ಆಲಿಯಾ ಭಟ್ ಅವರು ಬಾಲಿವುಡ್ ಸ್ಟಾರ್ ಆಗಿದ್ದು, 2021 ವರ್ಷದ ವ್ಯಕ್ತಿಯನ್ನಾಗಿ ಈ ಪೇಟಾ ಗುರುತಿಸಿದೆ. ಈ ಪೇಟಾ ಸಂಸ್ಥೆಯಿಂದ ನೈತಿಕವಾಗಿ ಒಂದು ಪ್ರಾಣಿಗಳ ಒಂದು ಕಾಳಜಿಯನ್ನು ತೆಗೆದುಕೊಳ್ಳುವ ಜನರನ್ನು ಪ್ರತಿ ವರ್ಷ ಗುರುತಿಸುತ್ತದೆ. ಅದೇ ಪ್ರಕಾರ ಈ ವರ್ಷವೂ ಕೂಡ ಆಲಿಯಾ ಭಟ್ ಅವರನ್ನು ಪರ್ಸನ್ ಆಫ್ ದ ಇಯರ್ ಅಂತ ಘೋಷಿಸಿದೆ. ಈ ಆಲಿಯಾ ಭಟ್ ಅವರು ಒಂದು ಆನಿಮಲ್ ಲವರ್ ಆಗಿದ್ದು, ಆಫನ್ ಶೇರ್ಸ್ ಪಿಕ್ಚರ್ಸ್ ವಿತ್ ಹರ್ ಪೆಟ್ಸ್. ಅವರ ಪಿಕ್ಚರ್ಗಳನ್ನು ತಮ್ಮ ಸಾಕು ಪ್ರಾಣಿಗಳೊಂದಿಗೆ ಶೇರ್ ಮಾಡ್ತಾ ಇರ್ತಾರೆ. ಮತ್ತು ಇವರು ಈ ಫೂಲ್ ಅನ್ನೋ ಕಂಪ್ನಿಯಲ್ಲಿ ಇನ್ವೆಸ್ಟ್ ಮಾಡಿದ್ದರು. ಈ ಒಂದು ಕಂಪ್ನಿ ಏನು ಕೆಲಸ ಮಾಡುತ್ತೆ ಅಂತಂದರೆ, ಈ ದೇವಸ್ಥಾನಗಳಿಂದ ವಿಸರ್ಜನೆಯಾದಂಥ ಹೂವುಗಳನ್ನು ಬಳಸಿಕೊಂಡು ಒಂದು ಲೆದರನ್ನು ಮ್ಯಾನುಫ್ಯಾಕ್ಚರ್ ಮಾಡುತ್ತದೆ. ಈ ಒಂದು ಸಂಸ್ಥೆಯಲ್ಲಿ ರೀಸೆಂಟಾಗಿ ಈ ಆಲಿಯಾ ಭಟ್ ಅವರು ತಮ್ಮ ಹೂಡಿಕೆಯನ್ನು ಮಾಡಿದ್ದರಿಂದ ಈ ಒಂದು 2021 ವ್ಯಕ್ತಿಯನ್ನಾಗಿ ಪೇಟಾ ಗುರುತಿಸಿದೆ. ಇನ್ನು ಈ 2021ರಲ್ಲಿ ಆಲಿಯಾ ಭಟ್ ಅವರ ರೀತಿ ಇದಕ್ಕಿಂತ ಮುಂಚೆ ಕೂಡ ಪೇಟಾ ಇಂಡಿಯಾಸ್ ಪರ್ಸನ್ ಆಫ್ ದ ಇಯರ್ ಅವಾರ್ಡನ್ನು ಪಡೆದಿರುವ ಒಂದು ರೆಸಿಪಿಯೆಂಟ್ಸ್ಗಳು ಅಂತಂದರೆ, ಡಾಕ್ಟರ್ ಶಶಿ ಥರೂರ್ ಫಾರ್ ಸಪೋರ್ಟಿಂಗ್ ಕಂಪ್ಯಾಷನೇಟ್ ಸಿಟಿಸನ್, ಪೇಟಾ ಇಂಡಿಯಾಸ್ ಹ್ಯೂಮನ್ ಎಜುಕೇಷನ್ ಪ್ರೋಗ್ರಾಮ್. ಈ ಒಂದು ಶಿಕ್ಷಣದ ಒಂದು ಪ್ರೋಗ್ರಾಮ್ನಲ್ಲಿ, ಮಕ್ಕಳ ಶಿಕ್ಷಣದ ಒಂದು ಪ್ರೋಗ್ರಾಮ್ನಲ್ಲಿ ಭಾಗವಹಿಸಿದ್ದಕ್ಕೆ ಮತ್ತು ಪ್ರೋತ್ಸಾಹ ಮಾಡಿದ್ದಕ್ಕೆ, ಎಜುಕೇಷನ್ ಆನ್ ಅನಿಮಲ್ ಪ್ರೊಟೆಕ್ಷನ್, ಈ ಒಂದು ಪ್ರಾಣಿಗಳ ಸಂರಕ್ಷಣೆಗಾಗಿ ಶಿಕ್ಷಣವನ್ನು ನೀಡಿದ್ದಕ್ಕಾಗಿ ಶಶಿ ಥರೂರ್ ಅವರಿಗೆ ಈ ಒಂದು ಅವಾರ್ಡನ್ನು ನೀಡಲಾಗಿತ್ತು. ಮತ್ತು ಫಾರ್ಮರ್ ಸುಪ್ರೀಂ ಕೋರ್ಟ್ ಜಸ್ಟಿಸ್ KS ಪಣಿಕ್ಕರ್ ರಾಧಾಕೃಷ್ಣನ್ ಇವರು ಬುಲ್ಸ್ನ ಪರ್ಫಾರ್ಮೆನ್ಸ್ ಒಂದು ಕ್ರೀಡೆಯಲ್ಲಿ ಅದರ ವಿರುದ್ಧವಾಗಿ ಲ್ಯಾಂಡ್ಮಾರ್ಕ್ ಜಜ್ಮೆಂಟನ್ನು ಕೊಟ್ಟಿದ್ದಕ್ಕೆ ಇವರಿಗೆ ಈ ಒಂದು ವರ್ಷದ ಪ್ರಶಸ್ತಿ ಸಿಕ್ಕಿತ್ತು. ಇದಾದಮೇಲೆ ವಿರಾಟ್ ಕೊಹ್ಲಿ ಅವರಿಗೆ ಫಾರ್ ಕಾಲಿಂಗ್ ದ ರಿಲೀಸ್ ಆಫ್ ಅಬ್ಯೂಸ್ಡ್ ಎಲಿಫೆಂಟ್ ಆ್ಯಂಡ್ ಸ್ಟ್ರಾಂಗರ್ ಪೆನಾಲ್ಟೀಸ್ ಫಾರ್ ಅನಿಮಲ್ ಅಬ್ಯೂಸರ್. ಈ ಒಂದು ಆನೆಯ ಶೋಷಣೆಯನ್ನು ಮಾಡಿದ್ದಕ್ಕೆ, ಅದರ ರಿಲೀಸ್ ಮಾಡುವುದಕ್ಕೆ ಮತ್ತು ಒಂದು ಕಠಿಣವಾದ ಕ್ರಮವನ್ನು ತೆಗೆದುಕೊಳ್ಳಬೇಕು, ಯಾರು ಈ ಪ್ರಾಣಿಗಳ ಶೋಷಣೆಯನ್ನು ಮಾಡ್ತಾರೆ ಅವರಿಗೆ ಅಂತ ಹೇಳಿದ್ದಕ್ಕೆ ವಿರಾಟ್ ಕೊಹ್ಲಿ ಅವರಿಗೆ ಈ ಒಂದು ಪ್ರಶಸ್ತಿಯನ್ನು ಸಿಕ್ಕಿತ್ತು. ಇದಾದಮೇಲೆ ಕಾಮಿಡಿಯನ್ ಕಪಿಲ್ ಶರ್ಮಾ ಅವರಿಗೂ ಕೂಡ ಈ ನಾಯಿಗಳನ್ನು ಅಡಾಪ್ಟ್ ಮಾಡಿಕೊಳ್ಳೋದಕ್ಕೆ ಪ್ರೋತ್ಸಾಹ ನೀಡಿದ್ದಕ್ಕೆ ಈ ಅವಾರ್ಡ್ ಸಿಕ್ಕಿತ್ತು. ಇದಾದಮೇಲೆ ಮತ್ತಿತರ ನಮ್ಮ ಸೆಲೆಬ್ರಿಟೀಸ್ಗಳು ಅಂತಂದರೆ ಈ ಒಂದು ಅವಾರ್ಡನ್ನು ಪಡೆದವರು ಜಾನ್ ಅಬ್ರಹಾಂ, ಅನುಷ್ಕಾ ಶರ್ಮಾ, ಸನ್ನಿ ಲಿಯೋನ್, ಆರ್ ಮಾಧವನ್, ಜಾಕ್ಲಿನ್ ಫರ್ನಾಂಡಿಸ್, ಹೇಮಾ ಮಾಲಿನಿ, ಸೋನಮ್ ಕಪೂರ್ ಅಹುಜಾ ಫಾರ್ ಹೆಲ್ಪಿಂಗ್ ದ ಅನಿಮಲ್ಸ್ ಇನ್ ವೇರಿಯಸ್ ವೇಸ್. ಸಾಕಷ್ಟು ವಿಧವಾಗಿ ಈ ಪ್ರಾಣಿಗಳಿಗೆ ಸಹಾಯ ಮಾಡಿದ್ದಕ್ಕಾಗಿ ಈ ಒಂದು ಸೆಲೆಬ್ರಿಟೀಸ್ಗಳಿಗೆ ಈ ವರ್ಷದ ವ್ಯಕ್ತಿ ಅವಾರ್ಡನ್ನು ಕೊಡಲಾಗಿತ್ತು. ಇನ್ನು ನಮ್ಮ ನೆಕ್ಸ್ಟ್ ಆರ್ಟಿಕಲ್ ಕಾವಿ ಕಲೆಯ ಬಗ್ಗೆ ಇದೆ. ಕಾವಿ ಆರ್ಟ್ ನ್ಯೂಸ್ ಏನು ಅಂತಂದರೆ, ರೀಸೆಂಟಾಗಿ ಈ ಕಾವಿ ಕಲೆಯನ್ನು ಪುನರುಜ್ಜೀವನಗೊಳಿಸಿದ್ದಕ್ಕಾಗಿ ಈ ಗೋವನ್ ಕಲಾಕಾರನಿಗೆ
ಪ್ರೈಮ್ ಮಿನಿಸ್ಟರ್ ಅವರು ಶ್ಲಾಘನೆ ಮಾಡಿದ್ದರು. ಇದರ ಬಗ್ಗೆ ನ್ಯೂಸ್ ಇತ್ತು. ಸೊ ಈ ಕಾವಿ ಆರ್ಟ್ ಇದರ ಬಗ್ಗೆ ತಿಳ್ಕೊಳ್ಳೋದಾದರೆ, ಇಟ್ ಈಸ್ ಅ ಫಾರ್ಮ್ ಆಫ್ ಪೇಂಟಿಂಗ್. ಇದು ಪೇಂಟಿಂಗ್ನ ಒಂದು ವಿಧವಾಗಿದ್ದು, ಇನ್ನರ್ ಆ್ಯಂಡ್ ಔಟರ್ ವಾಲ್ಸ್ ಆಫ್ ದ ಸ್ಯಾಕ್ರೆಡ್ ಸ್ಪೇಸಸ್. ಈ ಪೇಂಟಿಂಗನ್ನು ಪವಿತ್ರವಾದ ಸ್ಥಳಗಳ ಒಳಗಡೆ ಮತ್ತು ಹೊರಗಡೆಯ ಗೋಡೆಗಳ ಮೇಲೆ ಈ ಕಾವಿ ಆರ್ಟನ್ನು ಮಾಡಲಾಗುತ್ತೆ. ಆ್ಯಂಡ್ ಇಟ್ ಕವರ್ಸ್ ದ ಏನ್ಸಿಯಂಟ್ ಹಿಸ್ಟ್ರಿ ಆಫ್ ಇಂಡಿಯಾ ಇನ್ ಇಟ್ ಸೆಲ್ಫ್. ಇದು ಒಂದು ಸಾಕಷ್ಟು ಪ್ರಾಚೀನವಾದಂಥ ಭಾರತದ ಒಂದು ಕಲೆಯಾಗಿದ್ದು, ಈ ಕಾವಾ ಅಂತಂದರೆ ರೆಡ್ ಸಾಯಿಲ್, ಕೆಂಪು ಮಣ್ಣು ಅಂತ ಹೇಳಲಾಗುತ್ತೆ. ಆ್ಯಂಡ್ ಆನ್ಷಿಯಂಟ್ ಟೈಮ್ಸ್ ರೆಡ್ ಕ್ಲೇ ವಾಸ್ ಯೂಸ್ಡ್ ಇನ್ ದಿಸ್ ಆರ್ಟ್. ಪುರಾತನ ಕಾಲದಲ್ಲಿ ಒಂದು ರೆಡ್ ಸಾಯಿಲನ್ನು ಈ ಒಂದು ಕಾವಿ ಆರ್ಟಲ್ಲಿ ಉಪಯೋಗಿಸಲಾಗುತ್ತಿತ್ತು. ಈ ಕಾವಿ ಕಲೆಯು ಗೋವಾದಲ್ಲಷ್ಟೇ ಅಲ್ಲದೆ ಕೊಂಕಣ ಪ್ರದೇಶದಲ್ಲಿ ಮತ್ತು ಮಹಾರಾಷ್ಟ್ರದಲ್ಲಿ, ಕರ್ನಾಟಕದಲ್ಲೂ ಕೂಡ ಈ ಒಂದು ಕಾವಿ ಆರ್ಟನ್ನು ದೇವಸ್ಥಾನಗಳಲ್ಲಿ ಕಾಣಬಹುದಾಗಿದೆ. ಈ ಪೋರ್ಚುಗೀಸರ ಆಡಳಿತದ ಸಮಯದಲ್ಲಿ ಗೋವಾದಿಂದ ಸಾಕಷ್ಟು ಜನ ಮೈಗ್ರೇಟ್ ಅಂದರೆ ವಲಸೆ ಹೋಗಿ ಈ ಕಾವಿ ಆರ್ಟನ್ನು ದೇಶದ ವಿವಿಧ ರಾಜ್ಯಗಳಲ್ಲಿ ಪರಿಚಯಿಸಿದ್ದರು ಅಂತ ಹೇಳಲಾಗಿದೆ. ಸೊ ದಿಸ್ ವಾಸ್ ಅಬೌಟ್ ಕಾವಿ ಆರ್ಟ್ ವಿಚ್ ಈಸ್ ಪ್ರಾಮಿನೆಂಟ್ಲಿ practiced in Goa and other states of India. So this was about today's article, friends. ಈಗ ಕ್ವಿಕ್ ರಿವಿಷನ್ ನಲ್ಲಿ ನಮ್ಮ ಸ್ಟೇಟ್ಮೆಂಟ್ಗಳ ಟ್ರೂ ಫಾಲ್ಸ್ ಅನ್ನ ಚೆಕ್ ಮಾಡೋಣ. ಫಸ್ಟ್ ಸ್ಟೇಟ್ಮೆಂಟ್, ಸ್ಟೇಟ್ ಹೆಲ್ತ್ ಇಂಡೆಕ್ಸ್ ಈಸ್ ಪಬ್ಲಿಷ್ಡ್ ಬೈ ಮಿನಿಸ್ಟ್ರಿ ಆಫ್ ಹೆಲ್ತ್ ಅಂಡ್ ಫ್ಯಾಮಿಲಿ ವೆಲ್ಫೇರ್. ಮೊದಲೇ ಈ ಒಂದು ಆರ್ಟಿಕಲ್ನಲ್ಲಿ ಡಿಸ್ಕಸ್ ಮಾಡಿದ ಹಾಗೆ ಈ ನೀತಿ ಆಯೋಗವು ಈ ಒಂದು ಸ್ಟೇಟ್ ಹೆಲ್ತ್ ಇಂಡೆಕ್ಸ್ ಅನ್ನು ಪಬ್ಲಿಷ್ ಮಾಡುತ್ತದೆ. ಇದಕ್ಕೆ ಟೆಕ್ನಿಕಲ್ ಸಪೋರ್ಟ್ ಅಂತಂದರೆ ವರ್ಲ್ಡ್ ಬ್ಯಾಂಕ್, ಇದಾದಮೇಲೆ ಮಿನಿಸ್ಟ್ರಿ ಆಫ್ ಹೆಲ್ತ್ ಆ್ಯಂಡ್ ಫ್ಯಾಮಿಲಿ ವೆಲ್ಫೇರ್ ಇದರ ಕನ್ಸಲ್ಟೇಷನ್ನಲ್ಲಿ ಈ ಒಂದು ಇಂಡೆಕ್ಸನ್ನು, ಸೂಚ್ಯಂಕವನ್ನು ರಿಲೀಸ್ ಮಾಡುತ್ತದೆ. ಸೊ ದಿಸ್ ಸ್ಟೇಟ್ಮೆಂಟ್ ಈಸ್ ಫಾಲ್ಸ್. ಮುಖ್ಯವಾಗಿ ನಮಗೆ ಈ ಒಂದು ಇಂಡೆಕ್ಸನ್ನು ಪಬ್ಲಿಷ್ ಮಾಡಿರೋದು ನೀತಿ ಆಯೋಗ್. ನೆಕ್ಸ್ಟ್ ಸ್ಟೇಟ್ಮೆಂಟ್, ಗೋಲನ್ ಹೈಟ್ಸ್ refers to the border region captured from Syria by Israel during 6-day Middle East War of 1967. ನಾವು ಗೋಲನ್ ಹೈಟ್ ಈ ಒಂದು ಆರ್ಟಿಕಲ್ನಲ್ಲಿ ಈ ಡಿಸ್ಕಷನ್ ಮಾಡಿದ್ವಿ. ಸೊ ದಿಸ್ ಸ್ಟೇಟ್ಮೆಂಟ್ ಈಸ್ ಟ್ರೂ. ನೆಕ್ಸ್ಟ್ ಸ್ಟೇಟ್ಮೆಂಟ್, Inmarsat 6F1, a communication satellite which is launched by South Korea. This statement is false because Inmarsat ಇದು ಸಂವಹನ ಒಂದು ಸ್ಯಾಟಲೈಟ್ ಆಗಿದ್ದು, ಉಪಗ್ರಹವಾಗಿದ್ದು, ಇದನ್ನು ಲಾಂಚ್ ಮಾಡಿದ್ದು ಜಾಕ್ಸಾ, ಇದು ಜಪಾನ್ನ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ. ಸೊ ಈ ಸ್ಟೇಟ್ಮೆಂಟ್ ಫಾಲ್ಸ್ ಆಗಿದೆ. ಇಟ್ ಈಸ್ ನಾಟ್ ಸೌತ್ ಕೊರಿಯಾ, ಇಟ್ ಈಸ್ ಜಪಾನ್. ಪೇಟಾ, ಇಂಡಿಯಾ ಪೇಟಾ. ಪೇಟಾ ಸ್ಟ್ಯಾಂಡ್ಸ್ ಫಾರ್ ಪೀಪಲ್ ಫಾರ್ ಎಂಪಥೆಟಿಕ್ ಟ್ರೀಟ್ಮೆಂಟ್ ಆಫ್ ಆನಿಮಲ್ಸ್. ಸೊ ದಿಸ್ ಸ್ಟೇಟ್ಮೆಂಟ್ ಈಸ್ ಫಾಲ್ಸ್. ನಾವು ಈಗ ಜಸ್ಟ್ ಡಿಸ್ಕಸ್ ಮಾಡಿದ್ವಿ. ಪೇಟಾ ಸ್ಟ್ಯಾಂಡ್ಸ್ ಫಾರ್ ಪೀಪಲ್ ಫಾರ್ ಎಥಿಕಲ್ ಟ್ರೀಟ್ಮೆಂಟ್. ಇಲ್ಲಿ ಎಂಪಥೆಟಿಕಲ್ ಅಲ್ಲ, ಎಥಿಕಲ್ ಟ್ರೀಟ್ಮೆಂಟ್ ಫಾರ್ ಆನಿಮಲ್ಸ್. ಈ 2021 ವರ್ಷದ ವ್ಯಕ್ತಿಯನ್ನು ಆಲಿಯಾ ಭಟ್ ಅವರಿಗೆ ಈ ಅವಾರ್ಡನ್ನು ನೀಡಲಾಗಿದೆ. ಸೊ ಇದು ಎಂಪಥೆಟಿಕ್ ಅಲ್ಲ, ಎಥಿಕಲ್. ನೆಕ್ಸ್ಟ್ ಸ್ಟೇಟ್ಮೆಂಟ್, ಕಾವಿ ಆರ್ಟ್ ಫಾರ್ಮ್ ಕ್ಯಾನ್ ಬಿ ಸೀನ್ ಇನ್ ಗೋವಾ ಓನ್ಲಿ. ಗೋವಾದಲ್ಲಷ್ಟೇ ಅಲ್ಲದೆ ಸಾಕಷ್ಟು ರಾಜ್ಯಗಳಲ್ಲಿ ಕೂಡ ಈ ಒಂದು ಕಾವಿ ಆರ್ಟನ್ನು, ಈ ಕಲೆಯನ್ನು ಕಾಣಬಹುದು. ಕೊಂಕಣ್ ರೀಜನ್ ಆಗಿರ್ಬೋದು, ಮಹಾರಾಷ್ಟ್ರ ಮತ್ತು ಕರ್ನಾಟಕದ ಪ್ರದೇಶಗಳಲ್ಲಿ ಈ ಒಂದು ಕಾವಿ ಕಲೆಯನ್ನು ನಾವು ಕಾಣಬಹುದು. ಸೊ ದಿಸ್ ಸ್ಟೇಟ್ಮೆಂಟ್ ಈಸ್ ಆಲ್ಸೋ ಫಾಲ್ಸ್. ಸೊ ದ್ಯಾಟ್ ವಾಸ್ ಆಲ್ ಅಬೌಟ್ ಟುಡೇಸ್ ಡಿಸ್ಕಷನ್, ಫ್ರೆಂಡ್ಸ್. ಈ ಒಂದು ಡಿಸ್ಕಷನ್ನಲ್ಲಿ ಭಾಗವಹಿಸೋದಕ್ಕೆ ನಿಮಗೆಲ್ಲ ಧನ್ಯವಾದಗಳು. ಈ ಆರ್ಟಿಕಲ್ಗಳ PDF ನಮ್ಮ ಟೆಲಿಗ್ರಾಮ್ ಚಾನಲ್ ಐಲೆ ಕ್ಲಾಸಸ್ ಧಾರವಾಡ ಇಲ್ಲಿಂದ ಡೌನ್ಲೋಡ್ ಮಾಡಿಕೊಂಡು ಈ ಕರೆಂಟ್ ಅಫೇರ್ಸ್ ಟಾಪಿಕ್ಗಳನ್ನು ಡಿಸ್ಕಸ್ ಮಾಡಿದ್ದನ್ನು ರಿವೈಸ್ ಮಾಡ್ಬೋದು. ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್. ಹ್ಯಾವ್ ಅ ನೈಸ್ ಡೇ.